ನಿಂಗಪ್ಪ ಅವ್ರೆ, ಈಗ ನನ್ನ ಹತ್ರ ನೀವ್ ಎದಕ್ ಬಂದಿದ್ದು ಹೇಳ್ರಿ. ಮೊದ್ಲು ಒಂದು ಸ್ಮಾಲ್ ಆಪರೇಷನ್ ಆಗಿತ್ತು, ಆಪರೇಷನ್ ಆಗೈತಿ. ಆಗಿತ್ತು. ಹ್ಮ್ ಇನ್ಫೆಕ್ಷನ್ ಆಗಿ ಆಪರೇಷನ್ ಆಗಿತ್ತು. ಹ್ಮ್ ಅದಾದ್ರೂ ಆರಾಮಾಗಿದ್ದಿಲ್ಲ. ಹ್ಮ್. ನಾ ಟೈಲರಿಂಗ್ ಕೆಲಸ ಮಾಡ್ತೇನೆ ಮೊದ್ಲು. ಅದು ಏನೋ ಒಂದು ಮೊಣಕಾಲ್ ನೋವು ಅಂತೇಳಿ ಬಂದು ಇಂಜೆಕ್ಷನ್ ಮಾಡಿಸಿದ್ದೆ. ಹ್ಮ್ ಅದು ಇನ್ಫೆಕ್ಷನ್ ಆಗಿ ಬಾಳ ತ್ರಾಸ ಮಾಡ್ತು. ಹ್ಮ್ ಅದು ಇನ್ಫೆಕ್ಷನ್ ಆಪರೇಷನ್ ಮಾಡಿ ಆದ್ರೂ ನನಗ ಪೂರ್ತಿ ಆರಾಮಾಗ್ಲಿಲ್ಲ. ಹ್ಮ್ ಆರಾಮಾಗ್ಲಿಲ್ಲ ಅಂದಾಗ ನಾನು ಸುಮ್ನ ಅಲ್ಲೇ ಇದ್ದೂರನ್ನು ಅಲ್ಲಿ ಇಲ್ಲಿ ಔಷಧ ತಗೊಂಡು ಆದ್ರೂ ಕಡಿಮೆ ಆಗಿಲ್ಲ. ಮತ್ತ ಆಮೇಲೆ ನಮ್ ಫ್ರೆಂಡ್ ಒಬ್ರು, ನಮ್ಮೂರಿನವ್ರು ಒಬ್ರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡೋಗಿ ಆರಾಮಾಗಿದ್ರು. ಹ್ಮ್ ಆದ ಕಾರಣ ನೋಡೋಣ ಅಲ್ಲಿ ಸುಮ್ನ ಆಲ್ರೆಡಿ ನಾನು ಒಂದು 20-30 ಸಾವಿರ ರೂಪಾಯಿ ಅಲ್ಲಿ ಹಾಳು ಮಾಡಿದ್ದೆ ಹ್ಮ್ ಕಾಲ್ ನೋವಿನ ಸಂಬಂಧ. ಆ ಔಷಧ ಈ ಔಷಧ ಅಂತ ಹೇಳಿ. ಹ್ಮ್ ಆದ್ರೆ ಅವು ನನಗ್ ಕೆಲ್ಸಕ್ ಬರ್ಲಿಲ್ಲ. ಹ್ಮ್ ಆಮೇಲೆ ಅವ್ರು ಹೇಳಿದ್ಮ್ಯಾಗ ಇಲ್ಲಿ ಮೇಡಮ್ ಅವ್ರ ಕಡೆ ಬಂದ್ ನಾನು ಟ್ರೀಟ್ಮೆಂಟ್ ತಗೊಳಕತ್ತ 3 ತಿಂಗಳಾಯ್ತು. ಹ್ಮ್ ಮಂತ್ಲಿ ಸ್ವಲ್ಪ ಕ್ಯೂರ್ ಆಗೈತಿ. ಈಗ ಅಂದಾಜ್ ಎಷ್ಟು ಪರ್ಸೆಂಟೇಜ್? ಈಗ ಅಂದಾಜು ಒಂದು 50% ಕಡಿಮೆ ಕಡಿಮೆ. ಓಕೆ, 50% ಮೇಲೆ ಅಡ್ಡಿ ಇಲ್ಲ, ಅಡ್ಡಿ ಇಲ್ರಿ, ಪರವಾಗಿಲ್ಲ. ಆಮೇಲೆ ನೀವು ಟೈಲರ್ ಇದ್ರು ಕೂಡ ಡೈಲಿ ಅಷ್ಟೆಲ್ಲ ವರ್ಕ್ ಮಾಡಿದ್ರು ಕೂಡ ಮಾಡ್ತೀರಿ ಕೆಲಸ? ಕಂಟಿನ್ಯೂ ಕೆಲಸ ಮಾಡ್ತೇವೆ. ಹಾ. ಆಮೇಲೆ ಮನೆ ಕೆಲಸ ಮಾಡ್ತೇವೆ, ಎಲ್ಲ ಕೆಲ್ಸಾನು ಮಾಡ್ತೀರಿ. ಮುಂಚೆ ಎಲ್ಲ ಕಷ್ಟ ಆಗ್ತಿತ್ತು. ಮುಂಚೆ ಬಹಳ ಕಷ್ಟ. ಸ್ವಲ್ಪ ಒಂದು 5 ನಿಮಿಷ ನಡೆದಾಡಿದ್ವಿ ಅಂದ್ರೂ ನಮ್ಗೆ ಮೊಣಕಾಲ್ ಬಾಳ ಪೇನ್ ಆಗ್ತದೆ. ಈಗ ಅಡ್ಡಿ ಇಲ್ಲ? ಈಗ ಅಡ್ಡಿ ಇಲ್ರಿ. ಅವ್ರು ಸ್ವಲ್ಪ ಐತ್ರಿ, ಅದ್ ಮತ್ತೆ ಇನ್ನು ನೀವು ಟ್ರೀಟ್ಮೆಂಟ್ ಹೇಳಿದ್ರಲ್ಲ ಅದ. ಹೌದು, ನೀವು ಪಂಚಕರ್ಮ ತಗೊಳ್ಳಿಲ್ಲ. ಮತ್ತೆ ಈಗ ನಮಗ ಟೈಮ್ ಸಾಲುದಿಲ್ರಿ. ಕರೆಕ್ಟ್. ಈ ಕೆಲಸ ಮಾಡಿ ಈಗ ಬರ್ಬೇಕಂದ್ರೆ ಏನೋ 100 ಕೆಲಸ ಇಟ್ಕೊಂಡ್ ಒಂದ್ 2-3 ಕೆಲಸ ಹಾಕೋದು. ಬರೋಬರಿ. ಈಗ ಓರಲ್ ಮೆಡಿಸಿನ್ಸ್ ಮೇಲೆ ನೀವು ತಗೊಳಕತ್ತೀರಿ, ಮೋರ್ ದನ್ 50% ಇಂಪ್ರೂವ್ಮೆಂಟ್ ಆಗೈತಿ. ಇನ್ನೊಂದ್ ಸ್ವಲ್ಪ ದಿವಸ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಸರಿ ಆಗ್ತದೆ. ಆದ್ರ ಪೂರ್ತಿ ಕಡಿಮೆ ಆದ್ರೆ ಬಾಳ ಚಲೋ. ಯಾಕಂದ್ರೆ ವಯಸ್ಸು ನಮ್ಗೆ ಸಣ್ಣದೈತಿ. ಆಗ್ತದ ನಿಮ್ದು ಏಜ್ ಕಡಿಮೆ ಇರೋದ್ರಿಂದಾನೇ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದ ಅಂತ ನಾ ಹೇಳ್ತೇವೆ. ಈಗ ಆಮೇಲೆ ನಾವು ಹೆವಿ ಫುಡ್ ವೆರಿ ಗುಡ್, ವೆರಿ ಗುಡ್. ಯಾವ ಹ್ಯಾಬಿಟ್ಸು ಇರಬಾರ್ದು. ಯಾವ ಇಲ್ರಿ. ವೆರಿ ಗುಡ್, ವೆರಿ